ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಯೂಟ್ಯೂಬ್ನಲ್ಲಿ ತುಂಬ ಜನಕ್ಕೆ ಇರುವಂಥ ಮೇನ್ ಸ್ಟ್ರಗಲ್ ಅಂತ ಅಂದರೆ ವ್ಯೂಸ್ ಪ್ರಾಬ್ಲಮ್, ಇನ್ನೊಂದು ಸಬ್ಸ್ಕ್ರೈಬರ್ಸ್ ಆಗಲಿ, ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು. ಇದು ಮೇನ್ ಪ್ರಾಬ್ಲಮ್. ಆ್ಯಂಡ್ ಆಲ್ರೆಡಿ ನಾನು ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಾಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದರದ್ದು ತುಂಬ ವೀಡಿಯೋಸ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಸೊ ನಿಮಗೆ ಅದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಇವತ್ತಿನ ಒಂದು ವೀಡಿಯೋದಲ್ಲಿ ಏನಂತ ಅಂದರೆ ನಿಮಗೆ ವ್ಯೂಸ್ ಜಾಸ್ತಿ ಆಗೋದಕ್ಕೆ ತುಂಬ ದೊಡ್ಡ ಟ್ರಿಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನ ಇದ್ರ ಬಗ್ಗೆ ಶೇರ್ ಮಾಡೋದಿಲ್ಲ, ತುಂಬ ಕಡಿಮೆ ಜನ ಇದ್ರ ಬಗ್ಗೆ ಶೇರ್ ಮಾಡಿದ್ದಾರೆ. ಸೊ ನಾನು ಕೂಡ ಇದನ್ನು ಫಾಲೋ ಮಾಡಿದ್ದೀನಿ. ನೀವು ನೋಡಿರ್ತೀರ, ನಾನು ಹಳೆ ವೀಡಿಯೋಸಲ್ಲೆಲ್ಲ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಮಾಡಿದ್ಮೇಲೆ ನನಗೆ ಅನ್ನಿಸ್ದಾಗೆ ಮೇ ಬಿ ನಾನು ಅದನ್ನೆಲ್ಲ ಚೇಂಜಸ್ ಮಾಡಿದ್ಮೇಲೆ ನನ್ನ ಚಾನಲ್ನಲ್ಲಿ ವ್ಯೂಸ್ ಜಾಸ್ತಿ ಆಯಿತು. ಸ್ಟಾರ್ಟಿಂಗ್ ಬಂದಾಗ ನನ್ನ ಚಾನಲ್ನಲ್ಲಿ ನಾನು ಹೇಳಿದಾಗೆ 20 ಸಬ್ಸ್ಕ್ರೈಬರ್ಸ್ ನನಗೆ ಗೊತ್ತಿರೋರು ನಾನು ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿದ್ದು. ಅದು ಬಿಟ್ಟರೆ ಅದ್ರ ಮೇಲೆ ನಾನು ಯಾರಿಗೂ ಶೇರ್ ಮಾಡಿಲ್ಲ. ಅದು ಯಾರು ಯೂಟ್ಯೂಬ್ ಬಗ್ಗೆ ಕ್ವಶನ್ಸ್ ಕೇಳ್ತಿರೋ ಅವರಿಗಷ್ಟೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಯೂಟ್ಯೂಬ್ ರಿಲೇಟೆಡ್ ಏನೇ ಇದ್ರೂ ಡೌಟು ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿದ್ದು 20 ಜನ. ಇದುವರೆಗೂ 1400 ಸಮಥಿಂಗ್ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಇರೋರು ನನ್ನ ವಿಡಿಯೋ ಇಷ್ಟಪಟ್ಟು ನನಗೆ ಏನಂದು ನನ್ನ ಚಾನಲ್ ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿರೋರು ಆಲ್ಮೋಸ್ಟ್ ಇವಾಗ ನನ್ನ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗೋದ್ರಲ್ಲಿದೆ. ಮೇ ಬಿ 300 ವಾಚ್ ಟೈಮ್ ಇನ್ನು ಬ್ಯಾಲೆನ್ಸ್ ಇದೆ. ಸೊ ಅಷ್ಟರೊಳಗೆ ನನ್ನ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಮೇ ಬಿ ಈ ಮಂತ್ ಅಥವಾ ನೆಕ್ಸ್ಟ್ ಮಂತಲ್ಲಿ ನನ್ನ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಇದೆಲ್ಲದನ್ನು ಮೇನ್ ರೀಸನ್ ನಾನು ಮಾಡಿರೋ ಕೆಲವೊಂದು ಚೇಂಜಸ್ಸಿಂದ. ಸೊ ಆ ಚೇಂಜಸ್ ಏನು ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ಮಾಡಿ ನೋಡಿ, ನಿಮಗೆ ಡೆಫಿನೆಟಾಗಿ ಸ್ವಲ್ಪನಾದರೂ ನಿಮ್ಮ ಒಂದು ವೀಡಿಯೋಸಲ್ಲಾಗಿರ್ಬೋದು ಚೇಂಜಸ್ ಕಾಣಿಸುತ್ತೆ. ಆ್ಯಂಡ್ ಜೊತೆಗೆ ಇನ್ನೂ ಕೆಲವೊಂದು ಟಿಪ್ಸ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಫಸ್ಟ್ ಇದು ಟ್ರಿಕ್ಸ್ ಜೊತೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಸ್ಟೆಪ್ ಏನಂತ ಅಂದರೆ, ತುಂಬ ಜನದ್ದು ನೀವು ನೋಡಿರ್ತೀರ, ಟ್ಯಾಗ್ಸ್ ಆಗಿರ್ಬೋದು, ಕೀವರ್ಡ್ಸ್ ಆಗಿರ್ಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ತುಂಬ ಹೇಳಿದ್ದೀನಿ ಡಿಸ್ಕ್ರಿಪ್ಷನ್ ಹೇಗೆ ಹಾಕೋದು, ಅದ್ರ ಕೀವರ್ಡ್ಸ್ ಹೇಗೆ ಹಾಕೋದು ಅಂತೇಳಿ. ಸೊ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡಿದ್ರೆ ನಿಮ್ಮ ಒಂದು ಟೈಟಲ್ ಏನಿರೋದು ಅದನ್ನು ನೀವು ಕಾಪಿ ಮಾಡಿರ್ತೀರಾ. ನಾನು ಕೆಲವೊಂದು ವೀಡಿಯೋಸ್ನ ನಾನು ತೋರಿಸ್ತೀನಿ, ಸ್ಕ್ರೀನ್ ರೆಕಾರ್ಡಿಂಗ್ ಪಕ್ಕದಲ್ಲಿ ಹಾಕ್ತೀನಿ. ಸೊ ನಿಮ್ಮ ಟೈಟಲ್ನ ಫಸ್ಟು ನೀವು ಕಾಪಿ ಮಾಡಬೇಕು. ಅದಾದಮೇಲೆ ಏನು ಮಾಡಬೇಕು ಅಂದರೆ, ನಾನು ಕೆಲವ್ರದ್ದು ಇಲ್ಲಿ ಯೂಟ್ಯೂಬರ್ಸ್ದು ನನಗೆ ಗೊತ್ತಿರೋ ಹಾಗೆ ನಾನು ತುಂಬ ಜನ ನೋಡಿರೋದು ಕೆಲವೊಂದು ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಎಷ್ಟೆಷ್ಟು ಕೀವರ್ಡ್ಸ್ ಹಾಕಿರ್ತಾರೆ ಅಂತ ಅಂದರೆ, ಬೇಕಾದಷ್ಟು ಕೀವರ್ಡ್ಸ್ ಹಾಕಿರ್ತಾರೆ. 2-3 ಥರ ಹೆಡ್ಡಿಂಗ್ ಕೊಟ್ಬಿಟ್ಟು ಒಂದರಲ್ಲೇ ಒಂದು 20-25 ತನಕ ಕ್ವಶನ್ಸ್ ಥರ ಹಾಕಿರ್ತಾರೆ. ಮೀನ್ಸ್ ಅದರಿಂದ ಏನು ಯೂಸ್ ಆಗುತ್ತೆ ಅಂತ ನೀವು ಅಂದ್ಕೊಳ್ಬೋದು. ನಿಜವಾಗ್ಲೂ ತುಂಬ ಡಿಫ್ರೆನ್ಸ್ ಆಗುತ್ತೆ. ಯಾಕಂದರೆ ಸರ್ಚಬಲಲ್ಲಿ ನಿಮ್ಮ ಟಾಪಿಕ್ ಬರೋದಕ್ಕೆ ಅದು ಮೇ ಬಿ ರೀಸನ್ ಆಗ್ಬೋದು. ಯಾಕಂದರೆ ಯಾರಿಗೂ ಗೊತ್ತಿರಲ್ಲ ವ್ಯೂಸ್ ಹೇಗೆ ಬರುತ್ತೆ ಅಂತ. ಎಷ್ಟೋ ಜನ ನೀವು ಅದ್ರೂ ಹೇಳ್ಬೋದು, ಕೆಲವರು ಕೀವರ್ಡ್ಸ್ ಹಾಕಿರಲ್ಲ, ಟ್ಯಾಗ್ಸ್ ಹಾಕಿರಲ್ಲ, ಆಗಲೂ ಅವ್ರು ಚೆನ್ನಾಗಿ ಓಡ್ತಿರುತ್ತೆ. ಬೈ ಲಕ್ ಚೆನ್ನಾಗಿ ಓಡ್ಬೋದು, ಅಥವಾ ಅವರ ಕಂಟೆಂಟ್ ಆಗಿರ್ಬೋದು ಏನೂ ಹಾಕದೇ ಇದ್ರೂ ಹೋಗ್ಬೋದು. ಬಟ್ ನೀವು ಮಾಡ್ತಿರೋ ಕಂಟೆಂಟಲ್ಲಿ ಬೇಕಾದಷ್ಟು ಜನ ವೀಡಿಯೋಸ್ ಮಾಡ್ತಾ ಇರ್ತಾರೆ ಅಂದಾಗ, ನಿಮ್ಮ ಚಾನಲ್ ವ್ಯೂಸ್ ಬರ್ತಾ ಇಲ್ಲ ಅಂದಾಗ, ನೀವು ಕೆಲವೊಂದು ಚೇಂಜಸ್ ಮಾಡೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ. ಯಾಕಂದರೆ ಎಲ್ಲ ಥರದ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿಬಿಟ್ಟು ನಿಮ್ಮ ಚಾನಲಲ್ಲಿ ವ್ಯೂಸ್ ಬರುತ್ತೋ ಇಲ್ಲೋ, ಬಂದಿಲ್ಲ ಅಂದರೆ ಆವಾಗ ನಾವೇನಾದರೂ ಒಂದು ಚೇಂಜಸ್ನ ಮಾಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಈ ಒಂದು ಚೇಂಜಸ್ನ ನೀವು ಮಾಡಿ ನೋಡಿ. ಸೊ ಈ ರೀತಿ ಏನು ಕೀವರ್ಡ್ಸ್ ಹಾಕಿರ್ತಾರೆ, ನೀವು ದೊಡ್ಡ ಕ್ರಿಯೇಟರ್ಸ್, ನೀವು ವ್ಲಾಗ್ ಮಾಡ್ತಿದ್ದೀರಾ ಅಂದರೆ ವ್ಲಾಗಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಇರುವಂಥ ಯಾರಾದರೂ ವ್ಲಾಗರ್ಸ್ದು ಒಂದಿಷ್ಟು ಕೀವರ್ಡ್ಸ್ನ ನೀವು ಕಾಪಿ ಮಾಡ್ಕೊಳ್ಳಿ, ಒಂದು ಕಡೆ ಬರ್ಕೊಳ್ಳಿ. ಯಾಕಂದರೆ ಕಾಪಿ ಮಾಡೋಕ್ಕೆ ಬರೋದಿಲ್ಲ, ಅದನ್ನು ಒಂದು ಕಡೆ ಬರ್ಕೊಳ್ಳಿ, ಎಲ್ಲಾದರೂ ನೋಟ್ಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಆ್ಯಂಡ್ ಅದನ್ನು ನಿಮ್ಮ ಒಂದು ಚಾನಲ್ನಲ್ಲಿ ಏನಿರುತ್ತೆ ಅದನ್ನೇ ಸೇಮ್ ಕೀವರ್ಡ್ಸ್ ನೀವು ಕೊಡ್ಬೋದು. ಈ ವಿಡಿಯೋ ಮಾತ್ರ ಕಾಪಿ ಮಾಡೋ ಹಾಗಿಲ್ಲ. ನೀವು ಟೈಟಲ್ ಆಗಲಿ, ಡಿಸ್ಕ್ರಿಪ್ಷನ್ ಆಗಲಿ, ಪ್ರತಿಯೊಂದು ನೀವು ಕಾಪಿ ಮಾಡೋದ್ರಿಂದ ಯಾವುದೇ ರೀತಿ ಕಾಪಿರೈಟ್ ಆಗಲಿ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಲಿ ಬರೋದಿಲ್ಲ. ಕಂಪ್ಲೀಟಾಗಿ ನೀವು ಅವ್ರು ಏನು ಹಾಕಿರ್ತಾರೆ ಕೀವರ್ಡ್ಸ್ ಮೀನ್ಸ್ ಯುವರ್ ಕ್ವೆರೀಸ್ ಅಂತ ಹಾಕಿ ಕೆಳಗಡೆ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ ಅಂದರೆ, ಈಗ ನನ್ನೊಂದು ಚಾನಲಲ್ಲಿ ಹೌ ಟು ಗೆಟ್ ವ್ಯೂಸ್ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅಂದರೆ, ನಾನು ಅದಕ್ಕೆ ಏನೇನೆಲ್ಲ ಕೀವರ್ಡ್ಸ್ ಕೊಡ್ಬೋದು. ಹೌ ಟು ಗೆಟ್ ವ್ಯೂಸ್, ಹೌ ಟು ಗೆಟ್ 1000 subscribers, how to get 4000 watch hours, how to complete 4000 watch hours, get more views, ಅಥವಾ how to grow ಯೂಟ್ಯೂಬ್ ಚಾನಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಈ ಥರ ಬೇಕಾದಷ್ಟು ನಾನು ಕ್ವಶನ್ಸ್ ಕೊಡ್ಬೋದು. ಸೊ ಆ ಕ್ವಶನ್ಸ್ ಏನು ಹಾಕ್ತೀವಿ ಅದೇ ಕೀವರ್ಡ್ಸ್ ಆಗುತ್ತೆ. ಅದು ಕ್ವಶನ್ ಥರ ಹಾಕೋದ್ರಿಂದ ಏನಾಗುತ್ತೆ, ಸರ್ಚಬಲಲ್ಲಿ ಆ ಥರ ಏನು ಕಂಟೆಂಟ್ ಹುಡುಕ್ತಾರೋ, ಸೊ ಆವಾಗ ನಿಮ್ಮ ಚಾನಲ್ ಕೂಡ, ನಿಮ್ಮ ಒಂದು ವಿಡಿಯೋ ಕೂಡ ಅವರಿಗೆ ಶೋ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಕೀವರ್ಡ್ಸಿಂದ ಈ ಒಂದು ನಿಮಗೆ ಯೂಸ್ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದೇನೆಂದರೆ ಹ್ಯಾಶ್ಟ್ಯಾಗ್.
ತುಂಬ ಜನ ಏನಂದರೆ ಬೇರೆ ಬೇರೆ ಕ್ರಿಯೇಟರ್ಸ್ದು ಹ್ಯಾಶ್ಟ್ಯಾಗ್ ಹಾಕೊಂಡಿರ್ತಾರೆ. ನಾನಿಲ್ಲೂ ಕೆಲವೊಂದು ತೋರಿಸ್ತೀನಿ, ನಂದು ಚಾನಲಲ್ಲೂ ಕೂಡ ಇದೆ. ನೀವು ಹೋಗಿ ಹಳೆ ವೀಡಿಯೋಸ್ ಅದ್ರ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಹಿಂದಿಯಲ್ಲಾಗಿರ್ಬೋದು, ನಾನು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನೋಡ್ತಾ ಇರ್ತೀನಿ ವೀಡಿಯೋಸ್, ಎಲ್ಲ ಲ್ಯಾಂಗ್ವೇಜಲ್ಲಿ ನೋಡ್ತೀನಿ. ಸೊ ನೀವು ಕೂಡ ನೋಡ್ತಾ ಇರ್ತೀರಾ, ನಿಮಗೆ ಕನ್ನಡದಲ್ಲೇ ಆಗಿರ್ಬೋದು ಅಥವಾ ಬೇರೆ ಲ್ಯಾಂಗ್ವೇಜಲ್ಲೇ ಆಗಿರ್ಬೋದು, ಅವರ ಒಂದು ಫೇಮಸ್ ಯೂಟ್ಯೂಬರ್ಸ್ ಏನಿದ್ದಾರೆ ಅವರದ್ದು ಹ್ಯಾಶ್ಟ್ಯಾಗ್ನ ನೀವು ಕೊಟ್ಕೊಳ್ಬೋದು. ನಾನು ಕೂಡ ತುಂಬ ಜನದ್ದು ಕೊಟ್ಟಿದ್ದೀನಿ, ಹಾಗೆ ಬೇರೆಯವ್ರು ಕೊಟ್ಟಿರೋದು ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ ಸ್ಕ್ರೀನ್ ರೆಕಾರ್ಡಿಂಗ್. ಸೊ ಹ್ಯಾಶ್ಟ್ಯಾಗ್ ಕೊಟ್ಟು ನೀವು ಅವರ ಹೆಸರುಗಳನ್ನು ನೀವು ಕೊಡ್ಬೋದು. ಇವಾಗ ನೀವು ವ್ಲಾಗ್ನಲ್ಲಿ ನಿಮಗೆ ಕನ್ನಡದಲ್ಲಿ ಯಾರು ಫೇಮಸ್ ಅನ್ನಿಸ್ತಾರೋ ನೀವು ಅವ್ರದ್ದು ಚಾನಲ್ದು ಹ್ಯಾಶ್ಟ್ಯಾಗ್ ಕೊಟ್ಬಿಟ್ಟು ಕೊಡ್ಬೋದು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಅವರ ಚಾನಲ್ ಸಬ್ಸ್ಕ್ರೈಬರ್ಸ್ ಆಗಲಿ ಅಥವಾ ಅವರ ಚಾನಲ್ ನೋಡೋರಾಗಿರ್ಬೋದು, ಆವಾಗ ನಿಮ್ಮ ವೀಡಿಯೋಸ್ ಕೂಡ ಶೋ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನಂತಂದರೆ ಮೇಯ್ನು ನಿಮಗೆ ಕೀವರ್ಡ್ ಆಯಿತು ಮತ್ತು ಹ್ಯಾಶ್ಟ್ಯಾಗ್ ಆಯಿತು. ಹ್ಯಾಶ್ಟ್ಯಾಗ್ ನೀವೆಲ್ಲ ಥರದ್ದು ಹ್ಯಾಶ್ಟ್ಯಾಗ್ ಕೂಡ ಅಷ್ಟೇ, ನೀವೇನು ಕ್ವಶನ್ಸ್ ಕೊಡ್ತೀರಾ, ಹೌ ಟು ಗೆಟ್ ಮೋರ್ ಹ್ಯಾಶ್ಟ್ಯಾಗ್, ಹೌ ಟು ಗೆಟ್ ಮೋರ್ ವ್ಯೂಸ್, ಅದನ್ನು ಕೂಡ ಕೊಡ್ಬೋದು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ತುಂಬ ಜನ ಗೊತ್ತಿಲ್ಲ, ಹ್ಯಾಶ್ಟ್ಯಾಗ್ ಕೊಟ್ಟಾಗ ಯಾವುದೇ ಲೆಟರ್ಸ್ ಮಧ್ಯೆ ನೀವು ಸ್ಪೇಸ್ ಕೊಡಬೇಡಿ. ಈಗ ಹೌ ಟು ಗೆಟ್ ಮೋರ್ ವ್ಯೂಸ್ ಅಂತ ಕೊಡ್ತೀರಾ ಅಂದರೆ ಹೌ ಆದಮೇಲೆ ಗೆಟ್ ಅಂತ ಕೊಡೋಕ್ಕೆ ಮುಂಚೆ ಗ್ಯಾಪ್ ಕೊಡಬಾರ್ದು. ಹೌ ಟು ಗೆಟ್ ಮೋರ್ ವ್ಯೂಸ್, ಹೌ ಗ್ಯಾಪ್ ಇಲ್ದಾಗೆ ಟು, ಹೌ ಗ್ಯಾಪ್ ಇಲ್ದಾಗೆ ಗೆಟ್, ಈ ಥರ ಗ್ಯಾಪ್ ಸ್ಪೇಸ್ ಇಲ್ದಾಗೇನೆ, ಮಧ್ಯದಲ್ಲಿ ಸ್ಪೇಸ್ ಇಲ್ದಾಗೇನೆ ಕಂಟಿನ್ಯೂಸ್ ಆಗಿ ಕೊಡಬೇಕು ಹ್ಯಾಶ್ಟ್ಯಾಗ್ ಕೊಡೋದು ಆ ರೀತಿ. ಆ್ಯಂಡ್ ಹ್ಯಾಶ್ಟ್ಯಾಗ್ ಕೊಟ್ಬಿಟ್ಟು ಗೆಟ್ ಮೋರ್ ವ್ಯೂಸ್, ಹ್ಯಾಶ್ಟ್ಯಾಗ್ ಕೊಟ್ಬಿಟ್ಟು ಯೂಟ್ಯೂಬ್ ಟಿಪ್ಸ್, ಈ ಥರ ನೀವು ಕೊಡ್ಬೋದು. ನೀವು ನನ್ನ ಚಾನಲ್ ಬಗ್ಗೆ ಹೇಳ್ತಾ ಇದ್ದೀನಿ, ವ್ಲಾಗ್ನಲ್ಲಾದ್ರೂ ಅಷ್ಟೇ ಹ್ಯಾಶ್ಟ್ಯಾಗ್ ಕನ್ನಡ ವ್ಲಾಗ್, ಹ್ಯಾಶ್ಟ್ಯಾಗ್ ವ್ಲಾಗ್ಸ್ ಇನ್ ಕನ್ನಡ, ಹ್ಯಾಶ್ಟ್ಯಾಗ್ ಡೈಲಿ ವ್ಲಾಗ್ಸ್ ಇನ್ ಕನ್ನಡ, ಹ್ಯಾಶ್ಟ್ಯಾಗ್ ವ್ಲಾಗ್ ಅಂತ ಕೊಡ್ಬೋದು. ಏನೇನೆಲ್ಲ ಡಿಫ್ರೆಂಟಾಗಿ ನೀವು ಟ್ರೈ ಮಾಡ್ತಾ ಇರ್ಬೋದು. ಸೊ ಹ್ಯಾಶ್ಟ್ಯಾಗ್ ಕೊಟ್ಬಿಟ್ಟು ನೀವು ಬೇರೆಯವರ ಚಾನಲ್ ಏನಿರುತ್ತೆ ಅವ್ರದ್ದು ಚಾನಲ್ ನೇಮ್ ಕೂಡ ನೀವು ಅದರಲ್ಲಿ ಕೊಡ್ಬೋದು. ಜೊತೆಯಲ್ಲಿ ಇನ್ನೊಂದು ಏನಂತ ಅಂದರೆ ಟ್ಯಾಗ್ಸ್ ಹಾಕೋದು. ಟ್ಯಾಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಲಾಸ್ಟಲ್ಲಿ. ಸೊ ಟ್ಯಾಗ್ ಹಾಕೋದು ಹೇಗಾಗುತ್ತೆ ಅಂತ ಅಂದರೆ ನಾನು ಲಾಸ್ಟ್ ಯಾವಾಗಲೂ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ, ಈಗಲೂ ತೋರಿಸ್ತೀನಿ. ಇಲ್ಲಿ #ಯು ಅಂತ ಒಂದು ಇದಿರುತ್ತೆ, ಟ್ಯಾಗ್ ಯು ಅಂತ ನೀವು ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿದ್ರೆ ಈ ಥರ ಒಂದು ಆ್ಯಪ್ ಸಿಗುತ್ತೆ. ನಿಮಗೆ ಆ ಆ್ಯಪ್ ಓಪನ್ ಮಾಡ್ಕೊಳ್ಬೇಕು. ಅದು ಆ್ಯಪ್ನಲ್ಲಿ ನಿಮಗೆ ಗೆಟ್ ಟ್ಯಾಗ್ಸ್ ಫ್ರಮ್ URL ಅಂತ ಇರುತ್ತೆ. URL ಹೇಗೆ ತಗೊಳ್ಳೋದು ಅಂದರೆ, ಇವಾಗ ನೀವು ನನ್ನ ಚಾನಲ್ ನೋಡ್ತಿರ್ತೀರ ಅಥವಾ ಒಂದು ವ್ಲಾಗ್ ಚಾನಲ್ ನೋಡ್ತಿರ್ತೀರ, ನೀವು ಯಾವ್ದಾದ್ರು ಫೇಮಸ್ ಕನ್ನಡ ಯೂಟ್ಯೂಬರ್ ಯಾವ್ದಾದ್ರು ಒಂದು ವ್ಲಾಗ್ ಚಾನಲ್ ನೋಡ್ತಿರ್ತೀರ. ಸೊ ನೀವು ಅವ್ರ ವ್ಲಾಗ್ ಚಾನಲಲ್ಲಿ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ, ಶೇರ್ ಅಂತ ಕೊಡ್ತೀರಾ. ಶೇರ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಕಾಪಿ ಲಿಂಕ್ ಅಂತ ಫಸ್ಟಿಗೆ ತೋರಿಸ್ತಾ ಇರುತ್ತೆ. ಸೊ ಅದ್ರ ಮೇಲೆ ಕಾಪಿ ಮಾಡಿಕೊಂಡ್ರೆ ನಿಮಗೆ ಅವರ ಒಂದು ವಿಡಿಯೋದು URL ಸಿಗುತ್ತೆ. ನಿಮಗೆ ಮೀನ್ಸ್ ಅದು ಒಂದು URL ID ಬರುತ್ತೆ. ಸೊ ಅದನ್ನು ಹೋಗ್ಬಿಟ್ಟು ನೀವು ಇಲ್ಲೇನು ಗೆಟ್ ಟ್ಯಾಗ್ಸ್ ಫ್ರಮ್ URL ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ URL ಕಾಪಿ ಮಾಡೋಕ್ಕೆ ಒಂದು ಆಪ್ಷನ್ ಕೊಡುತ್ತೆ. ಸೊ ಹೋಗ್ಬಿಟ್ಟು ಅಲ್ಲಿ URL ಕಾಪಿ ಮಾಡಿದ್ರೆ ನೀವು ಅವರ ಚಾನಲ್ನಲ್ಲಿ ಆ ಒಂದು ವಿಡಿಯೋಗೆ ಏನು ಟ್ಯಾಗ್ಸ್ ಹಾಕಿರ್ತಾರೆ ಅದು ನಿಮಗೆ ಗೊತ್ತಾಗುತ್ತೆ. ಈಗ ನೀವು ಒಂದು ವ್ಲಾಗ್ ಮಾಡ್ತಿದ್ದೀರಾ ಅಂದರೆ ಫೇಮಸ್ ವ್ಲಾಗರ್ಸ್ ಯಾರಾದರೂ ನೀವು ಆ ಥರ ಮಾಡೋದ್ರಿಂದ ಏನು ಟ್ಯಾಗ್ಸ್ ಹಾಕಿರ್ತಾರೆ, ಟ್ಯಾಗ್ಸಲ್ಲಿ ನೀವೇನು ಟೈಟಲ್ ಕೊಟ್ಟಿರ್ತಾರೆ ಅದನ್ನೇ ಟ್ಯಾಗ್ಸಾಗಿ ಕೊಡ್ಬೋದು, ಕೀವರ್ಡ್ಸ್ ಕೊಟ್ಟಿರ್ತಾರೆ ಅದನ್ನೇ ಟ್ಯಾಗ್ಸ್ ಆಗಿ ಕೊಡ್ಬೋದು. ಸೊ ಅವರು ಕೂಡ ಏನು ಟ್ಯಾಗ್ಸ್ ಯೂಸ್ ಮಾಡಿರ್ತಾರೆ ಅದು ನಿಮಗೆ ಶೋ ಆಗುತ್ತೆ ಅದರಲ್ಲಿ. ಸೊ ನೀವು ಅದನ್ನೇ ನೀವು ಕೂಡ ಸ್ಕ್ರೀನ್ಶಾಟ್ ತಗೊಂಡು ಅಥವಾ ಅದನ್ನೆಲ್ಲ ಕಾಪಿ ಮಾಡಿಬಿಟ್ಟು ನೀವು ಇನ್ನೊಂದು ಕಡೆ ಪೇಸ್ಟ್ ಮಾಡಿಕೊಂಡು ನೀವು ಅದನ್ನು ನಿಮ್ಮ ಒಂದು ಚಾನಲ್ನಲ್ಲಿ ಟ್ಯಾಗ್ಸಲ್ಲಿ ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ರೀತಿ ಏನೇ ಪ್ರಾಬ್ಲಮ್ ಕೂಡ ನಿಮಗೆ ಬರೋದಿಲ್ಲ. ತುಂಬ ಜನಕ್ಕೆ ಟೆನ್ಷನ್ ಆಗುತ್ತೆ, ಬೇರೆಯವ್ರದ್ದು ಚಾನಲ್ದು ಏನೇ ನಾವು ಒಂದು ಟೈಟಲ್ ಆಗಲಿ, ಡಿಸ್ಕ್ರಿಪ್ಷನ್ ಆಗಲಿ, ಕೀವರ್ಡ್ಸ್ ಆಗಲಿ, ಟ್ಯಾಗ್ಸ್ ಆಗಲಿ, ಹ್ಯಾಶ್ಟ್ಯಾಗ್ಸ್ ಆಗಲಿ ಕಾಪಿ ಮಾಡೋದ್ರಿಂದ ನಮಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ, ನಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತೋ ಇಲ್ವೋ, ಈ ಥರದ್ದೆಲ್ಲ ತುಂಬ ಜನ ತಲೆಯಲ್ಲಿದೆ. ಸೊ ನನ್ನ ಚಾನಲ್ನಲ್ಲಿ ಕೂಡ ನಾನು ಕೂಡ ಮಾಡಿರೋ ಅಂಥದ್ದು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ತುಂಬ ಜನ ಕ್ವಶನ್ಸ್ ಕೇಳ್ತಾ ಇರ್ತೀರ, ಶಾರ್ಟ್ಸಲ್ಲಿ ಫಿಲ್ಮ್ ಸಾಂಗ್ಸ್ ಯೂಸ್ ಮಾಡ್ತಾರೆ, ಅದರಿಂದ ಕಾಪಿರೈಟ್ ಬರಲ್ವಾ ಅಂತ ತುಂಬ ಜನ ತುಂಬ ನಾನು ಅದ್ರ ಬಗ್ಗೆ ಎಷ್ಟು ವಿಡಿಯೋ ಮಾಡಿದ್ರು ಮತ್ತೆ ಅದನ್ನೇ ಕೇಳ್ತಾ ಇರ್ತಾರೆ. ಸೊ ಅವರಿಗೆ ಒಂದು ಕ್ಲಿಯರಾಗಿ ಹೇಳ್ತೀನಿ, ನಿಜವಾಗ್ಲೂ ನೀವು ಶಾರ್ಟ್ಸಲ್ಲೇ ಸಿಗೋವಂಥ ಸಾಂಗ್ಗಳಿಗಾಗಲಿ ಅಥವಾ ಶಾರ್ಟ್ಸಲ್ಲಿ ಯಾರೋ ಒಬ್ರು ಮಾಡಿದ್ದಾರೆ ಆಲ್ರೆಡಿ ಒಂದು ಸಾಂಗ್, ಅದನ್ನೇ ನೀವು ತೊಗೊಂಡು ಮಾಡೋದ್ರಿಂದ ಯಾವುದೇ ರೀತಿ ಕಾಪಿರೈಟ್ ಬರಲ್ಲ. ಕೆಲವರು ಕಾಪಿರೈಟ್ ಕ್ಲೈಮಿಂಗ್ ಹಾಕಿರ್ಬೋದು, ಬಟ್ ನಿಮಗೆ ಕಾಪಿರೈಟಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದರೆ ಮಾತ್ರ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕು. ಆ್ಯಂಡ್ ಇನ್ನೊಬ್ರು ಒಂದಿಷ್ಟು ನೆಗೆಟಿವ್ ಕಮೆಂಟ್ಸ್ಗೂ ನಾನು ಹೇಳೋಣ ಅಂತ ಅಂದ್ಕೊಂಡೆ. ಸೊ ನಿಮ್ಮ ಚಾನಲಲ್ಲಿ ವ್ಯೂಸ್ ಇರಲ್ಲ, ಸೊ ನೀವೇನಕ್ಕೆ ಪದೇ ಇದೇ ಚಾನಲ್ ಬಗ್ಗೆ ಇದೇ ಬಗ್ಗೆ ವಿಷಯದ ಬಗ್ಗೆ ನೀವು ವೀಡಿಯೋಸ್ ಮಾಡ್ತಿರ್ತೀರ ಅಂತಾರೆ. ನಾನು ಎಷ್ಟೇ ವೀಡಿಯೋಸ್ ಮಾಡಿದ್ರು ಕೂಡ ಅದೇ ಕ್ವಶನ್ ಅದೇ ವಿಷಯದ ಬಗ್ಗೆ ಬಂದಾಗ ನಾನು ಮತ್ತೆ ವಿಡಿಯೋ ಮಾಡ್ತಾನೆ ಇರ್ತೀನಿ. ಸೊ ಎಲ್ಲಿವರೆಗೂ ಕ್ವಶನ್ ಕೇಳ್ತಿರ್ತಾರೋ ನಾನು ಅಲ್ಲಿವರೆಗೂ ವಿಡಿಯೋ ಮಾಡೋದು ನನ್ನ ಕೆಲಸ. ಯಾಕಂದರೆ ನಾನು ಮಾಡ್ತಾ ಇರೋದು ನಾನು ವೀಡಿಯೋಸ್ನ ಜನಗಳಿಗೆ ರೀಚ್ ಆಗಲಿ ಅನ್ನೋದು, ಜೊತೆಯಲ್ಲಿ ಯಾರಿಗೇನು ಕ್ವಶನ್ಸ್ ಕೇಳ್ತಾರೆ ನಾನು ಕ್ಯಾನ್ಸಲ್ ಮಾಡೋದು ನನ್ನ ಕೆಲಸ. ಸೊ ಅದಕ್ಕೋಸ್ಕರ ನಾನು ಮಾಡ್ತಾ ಇರ್ತೀನಿ, ವೀಡಿಯೋಸ್ನ ನೋಡ್ತಾ ಇರ್ತಾರೆ. ಇಷ್ಟ ಇಲ್ಲದೆ ಇರೋರು ನೋಡೋಕ್ಕೆ ಬರಲೇಬೇಡಿ. ನಾನೇನು ಯಾರಿಗೂ ಬಂದು ನೋಡಿ ಅಂತ ಹೇಳ್ತೀರಾ, ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ, ಇಷ್ಟ ಇದ್ದವರು ನೋಡ್ತಾರೆ, ಇಷ್ಟ ಇದ್ದವರು ಫಾಲೋ ಮಾಡ್ತಾರೆ, ಇಷ್ಟ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅಷ್ಟೇ. ಲಾಸ್ಟ್ ಟೈಮ್ ಯಾರೋ ಇಬ್ಬರು ಕಮೆಂಟ್ ಹಾಕಿದ್ರು, ನಾನು ಅವರಿಗೂ ಕೂಡ ಅದರಲ್ಲೇ ಹೇಳಿದ್ದೆ, ವಿಡಿಯೋದಲ್ಲೇ ಹೇಳಿದ್ದೆ, ಇಷ್ಟ ಇದ್ದವ್ರು ನೋಡ್ತಾರೆ, ನೀವು ಯಾಕೆ ನೋಡಬೇಡಿ ಅಂತ ಹೇಳಿದ್ದೆ. ನಾನು ಪೊಲೈಟಾಗಿ ಆನ್ಸರ್ ಮಾಡ್ತೀನಿ, ನನಗೆ ಇಲ್ಲಾಂದರೆ ರಿಮೂವ್ ಮಾಡಿ ಬಿಟ್ಟಾಗ್ತೀನಿ ಅಷ್ಟೇ, ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಹೇಳಲೇಬೇಕು ಅನ್ನೋಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಷ್ಟೇ.
ಯಾರಿಗೆಲ್ಲ ತುಂಬ ಯೋಚನೆ ಆಗಿತ್ತು ವ್ಯೂಸ್ ಬಗ್ಗೆ, ಈ ಒಂದು ಟಿಪ್ಸ್ ಸ್ವಲ್ಪ ನೀವು ಫಾಲೋ ಮಾಡಿ ನೋಡಿ, ನಿಮಗೆ ಚೇಂಜಸ್ ನಿಜವಾಗ್ಲೂ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.